ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಗಿಡಗಳ ಬಗ್ಗೆ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಆನ್ಲೈನಿಂದ ಕೋಕೋಪೀಟ್ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಸೊ ಕಿರಣ ಆರ್ಡರ್ ಮಾಡಿದ್ದ. ಸೊ ಅದನ್ನು ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ಬರಬೇಕಿತ್ತು, ಮೊನ್ನೆ ಬಂದಿರಲಿಲ್ಲ ಅಂತ ಹೇಳಿ ನೆನ್ನೆ ಬಂತು. ಸೊ ನೆನ್ನೆ ಅನ್ಪ್ಯಾಕ್ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಅದನ್ನು ನೀರಲ್ಲಿ ಈ ಥರ ನೆನೆಸಿಡ್ತಾ ಇದ್ದೀನಿ. ಸೊ ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ ಇದನ್ನು ಒಂದು ಸ್ವಲ್ಪ ದೊಡ್ಡ ಬಕೆಟಲ್ಲಿ, ಅಂದರೆ ಅಗಲ ಬರುತ್ತಲ್ವ ಆ ಒಂದು ಟಬ್ಬಲ್ಲಿ ಹಾಕಬೇಕಿತ್ತು, ಎಕ್ಸ್ಪ್ಯಾಂಡ್ ಆಗಬೇಕಿತ್ತು. ಅಂದರೆ ಇವಾಗ 5 kg ಇದು ಪ್ಯಾಕೆಟ್ ಇದು. ಸೊ ಅದು ಬಂದು 10 kgs ಅಷ್ಟಾಗುತ್ತೆ. ಸೊ ಆ ಥರ ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ ಅದನ್ನು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಲೈಕ್ ಟೈಮ್ ಲ್ಯಾಪ್ಸಲ್ಲಿ ಹಾಕಿಬಿಟ್ಟು ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆ ಥರ ಮಾಡೋಣ ಅಂದ್ಕೊಂಡೆ, ಬಟ್ ಅದೇನಾಯಿತು, ಬಕೆಟ್ ತುಂಬ ಚಿಕ್ಕದಾಗೋಯಿತು. ಸೊ ಮತ್ತೆ ಅಲ್ಲಿಂದ ಈ ಒಂದು ಬಕೆಟಿಗೆ ಹಾಕ್ತೆ, ಇದು ಕೂಡ ಚಿಕ್ಕದಾಯಿತು. ಆಮೇಲೆ ಸರಿ ಅಂತ ಹೇಳಿ ಈ ಎಕ್ಸ್ಟ್ರಾ ಏನಿತ್ತು ಮೇಲ್ಗಡೆ ಅದನ್ನೆಲ್ಲನೂ ಕೂಡ ಕತ್ರಿನ ಯೂಸ್ ಮಾಡಿ ತೆಗೆದುಬಿಟ್ಟು ಇನ್ನೊಂದು ಬಕೆಟಿಗೆ ಹಾಕಿಡ್ತಾ ಇದ್ದೆ. ಸೊ ಅದಾದಮೇಲೆ ಕಿರಣ್ ಕೂಡ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ಪಾಪ. ಸೊ ಇದು ನೀರು ಹಾಕಿದ ತಕ್ಷಣ ಕೆಳಗಡೆ ಇರೋದೆಲ್ಲ ಫುಲ್ಲು ಎಕ್ಸ್ಪ್ಯಾಂಡ್ ಆಗಿ ಬಕೆಟ್ ಫುಲ್ ಟೈಟ್ ಆಗಿಬಿಡ್ತು, ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ. ಸರಿ ಇನ್ನೊಂದು ಬಕೆಟ್ಗೆ ಹಾಕ್ತೀನಿ ಅಂದೆ ಕಿರಣಿಗೆ, ಹಂಗೂ ಅವ್ನು ಬೇಡ ಸುಮ್ಮನೆ ಎಲ್ಲ ಬಕೆಟು ಇದು ಮಾಡ್ತೀಯ, ಗಲೀಜು ಮಾಡ್ತೀಯ, ಸೊ ಇದಕ್ಕೆ ನೀರು ಹಾಕ್ಬಿಟ್ಟಿಡು ಅಂತ ಹೇಳಿ ಜಗ್ಗಲ್ಲಿ ನೀರು ಹಿಡಿದು ಕೊಡ್ತಾ ಇದ್ದ. ಅದಾದಮೇಲೆ ಆ ಬಕೆಟನ್ನೇ ನಾವು ಕೊಳ ಕೆಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಬಿಟ್ವಿ. ಕಿರಣ್ ಅಮೆಝಾನಿಂದ ಈ ಒಂದು ಕೋಕೋಪೀಟ್ನ ಆರ್ಡರ್ ಮಾಡ್ದ. ಸೊ ನಮಗೆ ನರ್ಸರಿಗಿಂತ ಆನ್ಲೈನಲ್ಲಿ ಬೆಟರ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ತುಂಬ ಕಮ್ಮಿ ಸಿಗ್ತಾಯಿತ್ತು ಕ್ವಾಂಟಿಟಿ ನಮಗೆ. ನರ್ಸರಿಯಲ್ಲಿ ತೊಗೊಂಡಿದ್ರೆ ಒಂದು ಸಣ್ಣ ಕವರಲ್ಲೇ ಕೇಳಿದ್ದಕ್ಕೆ 50 ರೂಪೀಸ್ ಹೇಳಿದ್ರು. ಇವನ್ ಅದು 1 kg ಕೂಡ ಇರ್ತಾ ಇರಲಿಲ್ಲ. ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಂಡೆ. ಬಟ್ ಅಂದರೆ ಈ ಥರದ್ದು ಒಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ ನಮಗೆ ಮಾಡಬೇಕು. ಅದರ್ವೈಸ್ ಕೋಕೋಪೀಟ್ ತುಂಬ ಜಾಸ್ತಿ ಸಿಗುತ್ತೆ. ಇದು 350 ರೂಪೀಸ್ ಏನೋ, 5 kg ಅಷ್ಟು ಇದೆ. ಒಂದು 3-4 ಅವರ್ಸ್ ಬಿಟ್ಟಾದಮೇಲೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಅದನ್ನು ಈ ಥರ ನೀರನ್ನ ಹಿಂಡ್ಬಿಟ್ಟು ಒಂದು ದೊಡ್ಡ ಕವರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಟೋರ್ ಮಾಡಿ ಇಡೋದಕ್ಕೆ ಈಸಿ ಆಗುತ್ತೆ ಅಂತ. ನೀರಿದ್ರೆ ತುಂಬ ವೆಯ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ನೀರನ್ನ ಸೋದಿಸ್ಕೊಂಡ್ಬಿಟ್ಟು ಅದನ್ನು ಇವಾಗ ಒಂದು ದೊಡ್ಡ ಕವರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಡ್ರೈ ಆದಮೇಲೆ ನಾನು ಪಾಟ್ಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಒಂದು ಚೀಲಕ್ಕೆ ಅಥವಾ ಯಾವುದಾದ್ರೂ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಬೋದು ಇದನ್ನು. ಹಾಗೆ ಕೆಲವೊಂದಷ್ಟು ಪಾಟ್ಗಳನ್ನು ಕೂಡ ತೊಗೊಂಡು ಬಂದಿದೆ ಅಂಗಡಿಗೆ ಹೋಗಿ. ಸೊ ನರ್ಸರಿಲಿ ಜಾಸ್ತಿ ಹೇಳಿದ್ರು ಅಂತ ಹೇಳಿ ರೋಡ್ ಸೈಡಲ್ಲಿ ಹಾಕಿರ್ತಾರಲ್ವ, ಅಲ್ಲಿ ಪಾಟ್ಗಳನ್ನ ತೊಗೊಂಡು ಬಂದೆ. ಡ್ರೈನೇಜ್ ಹೋಲ್ ಬೇಕಲ್ವಾ ಪಾಟ್ಗಳಿಗೆ, ಹಾಗಾಗಿ ಡ್ರೈನೇಜ್ ಹೋಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸ್ಕ್ರೂ ಡ್ರೈವರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹೋಲ್ ಮಾಡೋಣ ಅಂತ. ಸೊ ಇದರಲ್ಲಿ ಹೋಲ್ ಮಾಡೋದಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ 2, ಬಟ್ ನಾನು ಅಲ್ಲಿ ಹೋಲ್ ಮಾಡಲ್ಲ. ಯಾಕೆ ಅಂದರೆ ಅಲ್ಲಿ ಆ್ಯಕ್ಚುಲಿ ಹೋಲ್ ಮಾಡೋದು ಕೂಡ ನೀಟಾಗಿ ಹೋಲ್ ಆಗಲ್ಲ ಅದು. ಹಾಗಾಗಿ ಈ ಸೈಡ್ ಎಲ್ಲಾದರೂ ಹೋಲ್ ಮಾಡ್ಕೊಳ್ತೀನಿ, ಸರಿ ಹೋಗುತ್ತೆ. ಸೊ ಇದಕ್ಕೆ 80 ರೂಪಾಯಿನ ಕೊಟ್ಟೆ. ನೀರೆಲ್ಲ ಚೆಲ್ತಾ ಇದೆ ಕೆಳಗಡೆ. ಸೊ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಹಾಗಾಗಿ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇದೆ. ಅವಳಿಗೆ 3 ದಿನ ತಲೆಗೆ ಸ್ನಾನ ಮಾಡಿಸಿರ್ಲಿಲ್ಲ, ಅಂದರೆ ವಾರಕ್ಕೆ 2 ಸಲ ಮಾಡಿಸಿರ್ಲಿಲ್ವಲ್ಲ, ಹಾಗಾಗಿ ಇವತ್ತು ಬಿಸಿ ಸ್ನಾನ ಮಾಡಿಸಿದ್ವಿ, ಮಲ್ಬಿಟ್ಟಿದ್ದಾಳೆ. ಸೊ ಅವ್ಳು ಮಲಗು ಅಷ್ಟರಲ್ಲಿ ಒಂದು 2 ಪಾಟ್ ಆದರೂ ರಿಪೋರ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದು ಚೆನ್ನಾಗಿ ಬಿಸಿ ಆಗಿದೆ. ಐ ಥಿಂಕ್ ಗಾಡಿ ಸೌಂಡ್ ಕೇಳಿಸ್ತಿರುತ್ತೆ ಅಂತ ಅನ್ಸುತ್ತೆ, ಐ ಆಮ್ ಸಾರಿ. ಓಪನ್ ಇದೆ ಈ ಥರ. ಬಿಸಿ ಆದ ತಕ್ಷಣ ಹಿಂಗೆ ಹಾಕಿದ್ರೆ ನೀಟಾಗಿ ಡ್ರೈನೇಜ್ ಆಗುತ್ತೆ. ಗಿಡಗಳಿಗೆ ಡ್ರೈನೇಜ್ ಹೋಲ್ ತುಂಬ ಇಂಪಾರ್ಟೆಂಟು. ಸೊ ಡ್ರೈನೇಜ್ ಹೋಲ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಗಿಡ ಕೊಳ್ತೋಗ್ಬಿಡುತ್ತೆ. ಸೊ ನೀರು ಹಾಕಿದಾಗ ನೀಟಾಗಿ ನೀರು ಹರ್ಕೊಂಡು ಹೋಗಬೇಕು. ಹಾಗಾಗಿ ನಾನು 2-3 ಹೋಲ್ನ ಮಾಡ್ಕೊಳ್ತೀನಿ, ದೊಡ್ಡ ಹೋಲ್ಗಳನ್ನ. ಸೊ ಒಂದು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಮೇಲೆ ಇಟ್ಟರೆ ಅದು ಮೆಲ್ಟ್ ಆಗೋಗ್ಬಿಡುತ್ತೆ. ಯಾವ ಶೇಪ್ ಬೇಕಾದರೂ ಆ ಶೇಪಿಗೆ ನಾವು ಮಾಡ್ಕೊಳ್ಬೋದು. ಸೊ ನೀಟಾಗಿ ಒಂದು 3 ಹೋಲ್ನ ಮಾಡ್ಕೊಳ್ತೀನಿ ನಾನು. ಚಾಕು ಇದ್ದರೆ ಚಾಕುನೂ ಕೂಡ ಬಿಸಿ ಮಾಡಿಕೊಂಡು ಹೋಲ್ ಮಾಡ್ಕೊಳ್ಬೋದು. ಸೊ ಅದನ್ನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡು ಬೇಕಿದ್ರೆ ಮಾಡ್ಕೊಳ್ಬೋದು ಚಾಕುವಲ್ಲಿ ಮಾಡೋದಾದರೆ. ಹಾಗೆ ನರ್ಸರಿಯಿಂದ ಮಣ್ಣನ್ನು ಕೂಡ ತೊಗೊಂಡು ಬಂದಿದ್ದಲ್ವ, ಆ ಮಣ್ಣನ್ನು ಕೂಡ ಇವಾಗ ಸುರ್ಕೊಳ್ತಾ ಇದ್ದೀನಿ. ಸೊ ನೀರು ಬಿದ್ದು ಅದೊಂದು ಸ್ವಲ್ಪ ಮಣ್ಣೆಲ್ಲ ಅಂಟಾಗ್ಬಿಟ್ಟಿದೆ. ಅಂದರೆ ಮಳೆ ಬರ್ತಾನೆ ಇತ್ತಲ್ವ, ಮಳೆ ನೀರು ಬಿದ್ದು ಒಂದು ಸ್ವಲ್ಪ ಅಂಟಾಗ್ಬಿಟ್ಟಿತ್ತು. ಸೊ ಇದಕ್ಕೆ ಒಂದು ಸ್ವಲ್ಪ ಕೋಕೋಪೀಟ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೋಕೋಪೀಟು, ಮಣ್ಣು, ಗೊಬ್ಬರ ಆಲ್ರೆಡಿ ಮಿಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ, ಕುರಿ ಗೊಬ್ಬರ ಹಾಗೆ ವರ್ಮಿ ಕಾಂಪೋಸ್ಟು. ಹಾಗಾಗಿ ನಾನು ಮತ್ತೆ ಸೆಪ್ರೇಟಾಗಿ ಏನು ಕಾಂಪೋಸ್ಟ್ನ ಆ್ಯಡ್ ಮಾಡ್ತಾ ಇಲ್ಲ. ತೊಗೊಂಡು ಬಂದಿದ್ದೀನಿ, ಬಟ್ ಇದರಲ್ಲಿ ಆಲ್ರೆಡಿ ಗೊಬ್ಬರ ಇರೋದ್ರಿಂದ ನಾನು ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಸೊ ಮರಳು ಸಿಕ್ಕಿದ್ರೆ ಮರಳನ್ನ ಮಿಕ್ಸ್ ಮಾಡ್ಕೊಳ್ಬೋದು, ಇನ್ನೂ ತುಂಬ ಚೆನ್ನಾಗಿ ಇರುತ್ತೆ ಪಾಟಿಂಗ್ ಮಿಕ್ಸು.
ಸದ್ಯಕ್ಕೆ ನಾನಿಲ್ಲಿ ಮಣ್ಣು, ಕೋಕೋಪಿಟ್ಟು ಹಾಗೆ ವರ್ಮಿ ಕಾಂಪೋಸ್ಟು ಮತ್ತು ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ಡ್ರೈನೇಜ್ ಹೋಲಿಗೆ ನಾನು ಕಲ್ಲುಗಳನ್ನ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ಸೊ ನೀರು ಹಾಕಿದಾಗ ಮಣ್ಣು ಡ್ರೈನೇಜ್ ಹೋಲಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಮಣ್ಣಿನ ಬರುತ್ತಲ್ವ, ಮಣ್ಣಿನ ಪಾಟು, ಸೊ ಅದರದ್ದು ಪೀಸ್ನು ಕೂಡ ಹಾಕಿ ಕವರ್ ಮಾಡ್ಬೋದು, ಇಲ್ಲಾಂದರೆ ತೆಂಗಿನಕಾಯಿ ನಾರನ್ನು ಕೂಡ ಹಾಕಿ ಕವರ್ ಮಾಡ್ಕೊಳ್ಬೋದು. ಸೊ ಸದ್ಯಕ್ಕೆ ಅದೆರಡು ಇರಲಿಲ್ಲ ಅಂತ ಹೇಳಿ ನಾನು ಕಲ್ಲನ್ನ ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ಗಿಡ ಬಂದು ನಂದಿ ಬಟ್ಲು ಗಿಡ ಬರುತ್ತಲ್ವ, ಅದು ವೈಟ್ ಕಲರ್ದು. ಸೊ ಇದನ್ನು ನಮ್ಮ ಮನೆ ಹತ್ರ ಇರೋ ಅಂಕಲ್ಲು ಕೊಟ್ಟಿದ್ದು, ಅಂದರೆ ಅವ್ರ ಮಕ್ಕಳು ಸ್ಕೂಲಲ್ಲಿ ಯಾರೋ ಕೊಟ್ಟಿದ್ರಂತೆ ಮೈಸೂರಲ್ಲಿ. ಸೊ ಅವರು ಅಲ್ಲಿಂದ ತೊಗೊಂಡು ಬಂದಿದ್ರು ಇದೊಂದು. ಮತ್ತು ದಾಸವಾಳದ ಗಿಡ ಇನ್ನೊಬ್ಬರು ಆಂಟಿ ಕೊಟ್ಟು ಇದನ್ನು ಕೊಟ್ಟಿದ್ದಾರೆ ಅಮ್ಮನಿಗೆ. ಸೊ ನಾನು ಅದನ್ನು ಇಲ್ಲಿಗೆ ತೊಗೊಂಡು ಬಂದೆ ಹಾಕೋಣ ಅಂತ ಹೇಳಿ. ಸೊ ಇದು ಇನ್ನೂ ಚೆನ್ನಾಗಿತ್ತು, ಬಟ್ ಅದೇನೋ ಕೆಳಗಡೆ ಬಿದ್ದು ಒಂದು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ ಇನ್ನೊಂದು ಬ್ರ್ಯಾಂಚು. ಬಟ್ ಚೆನ್ನಾಗಿದೆ, ಇದು ಏನು ಪ್ರಾಬ್ಲಮ್ ಇಲ್ಲ, ಬರುತ್ತೆ. ಹಾಗೆ ಮಲ್ಲಿಗೆ ಗಿಡ ಇತ್ತಲ್ವ, ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಡು ಬಂದಿದ್ದು, ಅಂದರೆ ಮಾರ್ಕೆಟಲ್ಲಿ ತಂದಿದ್ದು. ಸೊ ಅದನ್ನು ಹಾಕೇ ಇರಲಿಲ್ಲ, ನೀರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಸೇಮ್ ಪಾಟಿಂಗ್ ಮಿಕ್ಸ್ನ ಹಾಕೊಳ್ತಾ ಇದ್ದೀನಿ. ಈ ಮಲ್ಲಿಗೆ ಗಿಡನ 50 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೆ 4ಕ್ಕೆ. ಸೊ ಅದರಲ್ಲಿ ಒಂದು ಹೋಗಿಬಿಟ್ಟಿದೆ. ಸೊ ಇನ್ನು 3 ಬಂದು ಚೆನ್ನಾಗಿತ್ತು. ಅದರಲ್ಲಿ ಒಣಗೋಗಿರೋಂತಹ ಕಡ್ಡಿ ಏನೇನಿತ್ತು ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ. ಸೊ ಇದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳ್ತೀನಿ, ನೋಡಬೇಕು. ಹಾಗೆ ಝೀಝಿ ಪ್ಲ್ಯಾಂಟ್ ಕೂಡ ರಿಪೋರ್ಟ್ ಮಾಡೋಣ ಅಂತ ಅನ್ನಿಸ್ತು, ಯಾಕಂದರೆ ಅವ್ರು ಹಾಕಿದ ಮಣ್ಣು ಫುಲ್ಲು ಒಂಥರ ಅಂಟಂಟಿತ್ತು, ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಕೂಡ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟೊಂದು ಗಿಡಗಳಿತ್ತಲ್ವ, ಹಾಗಾಗಿ ಸೆಪ್ರೇಟಾಗಿ ಮಾಡಿ ಸಣ್ಣ ಸಣ್ಣದಿರೋದನ್ನು ಒಂದು ಪಾಟಿಗೆ, ಉದ್ದ ಇರೋದನ್ನು ಇನ್ನೊಂದು ಪಾಟ್ಗೆ ಹಾಕೋಣ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾ ಇದ್ದೆ. ಸೊ ಇದನ್ನು ಸೆರಾಮಿಕ್ ಒಳಗಡೆ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಒಂದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಸೆರಾಮಿಕ್ ಪಾಟು, ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಸೊ ಯೋಚನೆ ಮಾಡ್ತಾಯಿದ್ದೆ ಯಾವ್ದ್ರೊಳಗಡೆ ಹಾಕೋದು ಅಂತ. ಸೊ ಒಂದಿನ ಇದ್ರೊಳಗಡೆ ಹಾಕ್ಕೊಂಡೆ, ಇನ್ನೊಂದನ್ನು ಸೆರಾಮಿಕ್ ಪಾಟಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಇದ್ರೊಳಗಡೆ ಹಾಕ್ಬಿಟ್ಟೆ, ಆಮೇಲೆ ಹಾಕೋ ನಂಗೆ ಬೇಡ ಅನ್ನಿಸ್ತು, ಹಾಗಾಗಿ ಸೆರಾಮಿಕ್ ಪಾಟ್ ಒಳಗಡೆ ಹಾಕ್ಕೊಂಡೆ. ಹಾಗೆ ಎಲ್ಲ ಗಿಡನೂ ಕೂಡ ರಿಪೋರ್ಟ್ ಮಾಡಿಕೊಂಡೆ. ಇನ್ನು ಒಂದು ದಾಸವಾಳದ ಗಿಡ, 2 ದಾಸವಾಳದ ಗಿಡ ಹಾಗೆ ಒಂದು ರೋಸ್ ಗಿಡ ಇದೆ. ಎರಡನ್ನೂ ಕೂಡ ಚೇಂಜ್ ಮಾಡಬೇಕು. ಬಟ್ ಏನಂದರೆ ಮಣ್ಣು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಟೈಮ್ ಕೂಡ ಇರಲಿಲ್ಲ, ಪಾಪು ಬರೇ ಮಲಗಿದ್ಲು, ಅವಳು ಎದ್ಲು. ಸೊ ಅವಳಿಗೂ ಕೂಡ ಒಂದು ಸ್ವಲ್ಪ ಫಿಟ್ ಗಿಡ್ ಮಾಡಿಸ್ಬೇಕಿತ್ತು, ಜೊತೆಗೆ ಊಟ ಮಾಡಿಸ್ಬೇಕಿತ್ತಲ್ವ, ಅವಳಿಗೆ ಟೈಮ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 2 ಗಂಟೆ ಆಗಿಬಿಟ್ಟಿತ್ತು ಆಗಲೇ. ಹಾಗಾಗಿ ಒಂದು ಸ್ವಲ್ಪ ಗಿಡಗಳನ್ನ ಮಾತ್ರ ರಿಪೋರ್ಟ್ ಮಾಡಿಕೊಂಡೆ. ಹಾಗೆ ಅಮ್ಮನ ಮನೆಯಿಂದ ಎಲೆ ಗಿಡ ಕೂಡ ತೊಗೊಂಡು ಬಂದಿದ್ದೆ, ಎಲೆ ಗಿಡನೂ ಕೂಡ ಚೇಂಜ್ ಮಾಡಿಕೊಂಡೆ. ಸೊ ಈ ಸೆರಾಮಿಕ್ ಪಾಟ್ ಒಳಗಡೆ ನಾನು ಹಾಕಿದ್ದು ಅದನ್ನು ಝೀಝಿ ಪ್ಲ್ಯಾಂಟ್ನ. ಇದರಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಇತ್ತು. ಸೊ ಫಸ್ಟ್ ಹಾಕಿದ್ರೊಳಗಡೆ ಸ್ಪೈಡರ್ ಪ್ಲ್ಯಾಂಟೇ, ಬಟ್ ಅದು ಯಾಕೋ ಚೆನ್ನಾಗಿ ಗ್ರೋ ಆಗ್ತಾ ಇರಲಿಲ್ಲ ಅಂತ ಹೇಳಿ ಮಣ್ಣನ್ನ ತೆಗೆದುಬಿಟ್ಟು ಹೊಸ ಮಣ್ಣನ್ನ ಹಾಕಿ ಆಮೇಲೆ ಸ್ಪೈಡರ್ ಪ್ಲ್ಯಾಂಟನ್ನ ಬೇರೆದ್ರಲ್ಲಿ ಹಾಕೋಣ ಅಂತ ಹೇಳಿ ಇದ್ರೊಳಗಡೆ ಝೀಝಿ ಪ್ಲ್ಯಾಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಬರುತ್ತೆ ಏನು ಅಂತ ನೋಡಬೇಕು, ಯಾಕಂದರೆ ಮಳೆ ತುಂಬ ಬರ್ತಾನೆ ಇದೆ. ಸೊ ಜಾಸ್ತಿ ನೀರಾದ್ರೂ ಹೋಗಿಬಿಡುತ್ತೆ ಈ ಗಿಡ. ಸೊ ಇದಿಷ್ಟು ಆದಮೇಲೆ ಅವಳಿಗೂ ಕೂಡ ಒಂದು ಸ್ವಲ್ಪ ಊಟ ಗಿಟ ಮಾಡಿಸಿ ಆಮೇಲೆ ಕಿರಣ್ಗೂ ಬಾಕ್ಸ್ಗೆಲ್ಲ ಹಾಕಬೇಕಿತ್ತು. ಸೊ ಅದೆಲ್ಲನೂ ಹಾಕಿದೆ. ಸೊ ಸಂಜೆ ಮಳೆ ಬರ್ತಾಯಿತ್ತು, ಫುಲ್ಲು ಗಿಡಕ್ಕೆ ಹಬ್ಬ ಅಂತಲೇ ಹೇಳ್ಬೋದು ಮಳೆ ಬಂದರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಗಿಡಗಳೆಲ್ಲನೂ ಕೂಡ ಮಳೆ ಹನಿ ಬಿದ್ದು. ಜೊತೆಗೆ ಇಂಡೋರಲ್ಲಿ ಇದ್ದಿದ್ದು ಪ್ಲ್ಯಾಂಟ್ ಎಲ್ಲನೂ ಕೂಡ ತಂದು ಹೊರಗಡೆ ಇಟ್ಟಿದ್ದೆ ಒಂದು ಸ್ವಲ್ಪ ಮಳೆ ಹನಿಗೆ ಬೀಳಲಿ ಅಂತ. ಸೊ ನಾವು ಎಷ್ಟೇ ನೀರು ಹಾಕಿದ್ರೂ ಕೂಡ ಮಳೆ ಹನಿ ಬಂದಾಗ ಆ ನೀರು ಬಿದ್ದಾಗಲೇ ಅದು ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಗಿಡಗಳಿಗೆ. ಹಾಗಾಗಿ ಎಲ್ಲ ಗಿಡನೂ ತಂದು ಹೊರಗಡೆ ಇಟ್ಟೆ. ಆ್ಯಂಡ್ ಈ ವಾಟರ್ ಕ್ಯಾಬೇಜ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದೇ ಒಂದು ತಂದು ಹಾಕಿದ್ದು. ಸೊ ಅಕ್ಕಪಕ್ಕದಲ್ಲೆಲ್ಲ ಎಷ್ಟು ಇವಾಗ ಗಿಡಗಳು ಬಂದಿದೆ ಎಷ್ಟೊಂದು. ಸೊ ಇನ್ನೂ ಕೂಡ ಪಾಟ್ ತುಂಬ ಹಬ್ಕೊಂಡು ಬರುತ್ತೆ, ಅದು ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ, ಹಾಗಾಗಿ ಚೆನ್ನಾಗಿ ಬರ್ತಿದೆ ಎಲ್ಲ ಗಿಡಗಳು ಕೂಡ. ಈ ದಾಸವಾಳದ ಗಿಡನೂ ಅಷ್ಟೇ 2-3 ಹೂವು ಬಿಟ್ಟಿದೆ ಆಲ್ರೆಡಿ. ಇನ್ನು 2ರಲ್ಲಿ ಯಾಕೋ ಮೊಗ್ಗು ಉದುರ್ಕೊಳ್ತಾ ಇದೆ, ನೋಡಬೇಕು. ಸೊ ಅದಕ್ಕೇನಾದರೂ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು. ಹಾಗೆ ಸಕ್ಯುಲೆಂಟ್ ಒಂದು ತೊಗೊಂಡು ಬಂದಿದೆ, ಇದನ್ನು ಹಾಕಿಲ್ಲ ಇನ್ನು. ಸೊ ಫ್ರೀ ಆದಾಗ ಹಾಕಬೇಕು. ಹಾಗೆ ಇವಾಗ ಮನೇಲಿರುವಂತಹ ಇಂಡೋರ್ ಪ್ಲ್ಯಾಂಟ್ಸ್ನ ನಾನು ಹೇಗೆ ಕೇರ್ ಮಾಡ್ತೀನಿ ಏನು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಪಾಟ್ಸ್ಗಳೆಲ್ಲನೂ ಹಾಗೆ ಇಟ್ಬಿಟ್ಟಿದ್ದೀನಿ ಹೇಗಿದೆ ಹಾಗೇ. ಸ್ವಲ್ಪ ಪಾಟ್ ಎಲ್ಲ ಗಲೀಜಾಗಿಬಿಟ್ಟಿತ್ತು, ಅಂದರೆ ಇದನ್ನೆಲ್ಲ ಏನೂ ರಿಪಾಟ್ ಮಾಡಿಲ್ಲ, ಕೆಲವೊಂದಷ್ಟು ಗಿಡಗಳನ್ನ ಹಾಗೆ ಇಟ್ಟಿದ್ದೀನಿ. ಶೋ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ, ಬಿಕಾಸ್ ರೂಟ್ಸ್ ಎಲ್ಲ ಏನೂ ಬಾಂಡ್ ಆಗಿಲ್ಲ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಅದೆಲ್ಲ ರೂಟ್ಸ್ ಫುಲ್ ಚೆನ್ನಾಗಿ ಗ್ರೋ ಆದಮೇಲೆ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಈ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇಂಡೋರಲ್ಲಿನೂ ಕೂಡ, ಬಿಕಾಸ್ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ, ಜೊತೆಗೆ ಮಧ್ಯಾಹ್ನದ ಹೊತ್ತು ಬಿಸಿಲು ಕೂಡ ಬರುತ್ತೆ ಕಿಟಕಿಯಿಂದ. ಹಾಗಾಗಿ ಸೊ ಈ ಪಾಟ್ಗಳೆಲ್ಲನೂ ಕೂಡ ವಿಂಡೋ ಸೈಡಿಗೆ ಇಟ್ಟಿದ್ದೀನಿ. ಸೊ ಪಾಟೆಲ್ಲನೂ ನೀಟಾಗಿ ಇವಾಗ ಬ್ರಷ್ ತೊಗೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾಶ್ ಮಾಡಿದ್ರೆ ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ. ಇದಕ್ಕೆಲ್ಲ ಪೇಂಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಬಟ್ ಸದ್ಯಕ್ಕೆ ಇವಾಗ ಟೈಮ್ ಇಲ್ಲ. ಟೈಮ್ ಸಿಕ್ಕಿದಾಗ ಇದಕ್ಕೆಲ್ಲನೂ ಕೂಡ ಪೇಂಟ್ ಮಾಡ್ತೀನಿ. ಸೊ ಅವಾಗಲೂ ಕೂಡ ನನ್ನ ಜೊತೆಲಿ ಶೇರ್ ಮಾಡ್ತೀನಿ ಅದನ್ನು.
ಬಾಕ್ಸ್ ಡಬ್ಬು ವ್ಯತ್ಯಾಸ ಗೊತ್ತಿಲ್ಲ ಬಂದ್ಬಿಟ್ಟು ಕಣ ಏ ತಲೆ ಹೊಡ್ಕೊಂಡ್ರೆ ತಲೆನೇನು ಅನ್ಕೊಂಡಿದ್ಯಾ ಅದನ್ನ ತಲೆ ಜಸ್ಕೊಂಡ್ ಕಾಣಿದ್ದ ಬೆಳಗ್ಗೆ ಅಮ್ಮ ಕಮ್ಮಿ ಇದ್ರೆ ತಾನೆ ಏನಂತ ಬುದ್ಧಿ ಕಲಿಸಿದ್ಯಾ ತಲೆ ಹೊಡ್ಕೊಳಕ್ಕೆ ಹಿಂದೆ ಹೇಳ್ತಾರದು ನಮ್ಮ ವಿಡಿಯೋ ಬೇರೆ ಆಯ್ತಾಯ್ತು ಇಲ್ಲಿ ಇದಿಷ್ಟು ವಿಡಿಯೋ ಕೂಡ ಕಿರಣೆ ಮಾಡಿಕೊಟ್ಟಿರೋದು. ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಹಾಗೆ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಸ್ಟಾರ್ಟಿಂಗ್ ಬಂದು ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಈ ವಿಡಿಯೋಸ್ ಎಲ್ಲ ನಾನು ಎಡಿಟ್ ಮಾಡಿರಲಿಲ್ಲ. ಸೊ ಇವಾಗ ಎಡಿಟ್ ಮಾಡ್ತಾ ಇದ್ದೀನಲ್ಲ, ಸೊ ಕೆಲವೊಂದಷ್ಟು ವಿಡಿಯೋ ಹಾಗೆ ಹಾಕ್ಕೊಂಡಿದ್ದೀನಿ ಮೆಮೊರಿಗಿರಲಿ ಅಂತ ಹೇಳಿ. ಸೊ ನಿಮ್ಗೆ ಏನಾದರೂ ಬೋರ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಸೊ ಇವಾಗ ಇಂಡೋರ್ ಪ್ಲ್ಯಾಂಟ್ಸ್ನ ಹೇಗೆ ಕೇರ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಸೊ ನೀರಲ್ಲಿಟ್ಟಿರೋಂತಹ ಗಿಡಗಳನ್ನ ವಾರಕ್ಕೆ 2 ಸಲ ಆದರೂ ನೀರು ಚೇಂಜ್ ಮಾಡ್ಕೊಳ್ಬೇಕು. ಸೊ ಕೆಲವೊಂದು ನೀರುಗಳಲ್ಲಿ ಏನಾಗುತ್ತೆ ಅಂದರೆ ಬೇಗ ಹುಳ ಆಗಲ್ಲ, 15 ದಿನ ಆದರೂ ಕೂಡ ಹುಳ ಆಗಲ್ಲ. ಬಟ್ ಕೆಲವೊಂದು ನೀರು ಬಂದು ಬೇಗ ಹುಳ ಆಗಿಬಿಡುತ್ತೆ. ಕಾವೇರಿ ನೀರು, ಈ ಬೋರ್ ನೀರು ಬರುತ್ತಲ್ವ, ಸೊ ಅದ್ರಲ್ಲಿ ಕೆಲವೊಂದ್ರಲ್ಲಿ ಹುಳ ಆಗಿಬಿಡುತ್ತೆ. ಸೊ ಹಾಗಾಗಿ ವಾರದಲ್ಲಿ 1 ಸಲ ಆದರೂ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ನೀರೇನಾದರೂ ವಾರದಲ್ಲಿ ಗಲೀಜಾಯಿತು ಅಂದರೆ ವಾರಕ್ಕೆ 2 ಸಲ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ವಾರಕ್ಕೆ 1 ಸಲ ಚೇಂಜ್ ಮಾಡ್ಕೊಳ್ತೀನಿ ನೋಡಿಕೊಂಡು. ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಲ್ವಾ, ಇದು ಬಂದು ವಾಲ್ಗೆ ಸ್ಟಿಕ್ ಮಾಡುವಂಥದ್ದು, ಅಂದರೆ ಒಂದು ಮೊಳೆ ಹಾಕ್ಬಿಟ್ಟು ಅದಕ್ಕೆ ತಗಲಾಕಿದ್ದೀನಿ. ಸೊ ಇದು ಆ್ಯಕ್ಚುಲಿ ಫಿಶ್ ಟ್ಯಾಂಕು, ನಮ್ಮದು 3 ಮಂತ್ಸ್ ಕಂಪ್ಲೀಟ್ ಆದಾಗ ಒಂದು ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದೆ. ಸೊ ನನಗೆ ಸಖತ್ ಇಷ್ಟ, ಫಿಶ್ ಹಾಕಿದೆ, ಬಟ್ ಫಿಶ್ ಎಲ್ಲ ಸಾಯ್ತಾ ಇತ್ತು ಅಂತ ಹೇಳಿ ಪ್ಲ್ಯಾಂಟನ್ನ ಹಾಕಿ ಇಟ್ಕೊಂಡಿದ್ದೀನಿ, ಮನಿ ಪ್ಲ್ಯಾಂಟ್ನ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೀರಲ್ಲಿ ಇಡುವಂತಹ ಗಿಡಗಳನ್ನ ಈ ಥರ ನಾವು ಮೇಂಟೈನ್ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಸಪ್ರೇಟಾಗಿ ಫರ್ಟಿಲೈಸರ್ ಆ ಥರದ್ದೆಲ್ಲ ಏನೂ ಇಲ್ಲ. ಒಂದು ಸ್ವಲ್ಪ ಬಿಸಿಲು ಬಂದರೆ ಸಾಕಾಗುತ್ತೆ, ಅಥವಾ ಇಂಡೈರೆಕ್ಟ್ ಸನ್ಲೈಟ್ ಇದ್ರೂ ಕೂಡ ಸಾಕಾಗುತ್ತೆ. ಹಾಗೆ ಮಣ್ಣಲ್ಲಿರುವಂತಹ ಗಿಡಗಳನ್ನ ಹೇಗೆ ಕೇರ್ ಮಾಡೋದು ಇಂಡೋರಲ್ಲಿ ಅಂತ ಅಂದರೆ, ಒಂದು ಸ್ವಲ್ಪ ಬ್ರೈಟ್ ಲೈಟ್ ಇರೋ ಕಡೆ ಇಡಬೇಕು. ಅಂದರೆ ಇವಾಗ ಕಿಟಕಿ ವಿಂಡೋ ಸೈಡಲ್ಲಿ ಇಟ್ಟರೆ ಸೊ ಅವಾಗ ಒಂದು ಬೆಳಕು ಬರ್ತಾ ಇರುತ್ತೆ. ಹಾಗಾಗಿ ಆ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ಬಿಸಿಲು ಬರೋದ್ರಿಂದ ಅವು ಚೆನ್ನಾಗಿ ಗ್ರೋ ಆಗುತ್ತೆ. ಎಲ್ಲ ಗಿಡಗಳಿಗೂ ಕೂಡ ಬಿಸಿಲಿನ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಂಡೋರಲ್ಲಿ ಇರುವಂತಹ ಪ್ಲ್ಯಾಂಟ್ಗಳನ್ನ ವೀಕ್ಲಿ ಒನ್ಸ್ ಆದ್ರೂ ಹೊರಗಡೆ ಇಟ್ಟು ಒಂದು ದಿನ ಫುಲ್ ಕಂಪ್ಲೀಟಾಗಿ ಹೊರಗಡೆ ಬಿಟ್ಟು ಆಮೇಲಿಂದ ಬೇಕಿದ್ರೆ ಒಳಗಡೆ ತಂದು ಇಟ್ಕೊಳ್ಬಹುದು. ಅಥವಾ ಒಂದು 2-3 ಗಿಡಗಳನ್ನ ಇಟ್ಕೊಂಡು ಆಲ್ಟರ್ನೇಟ್ ಆಗಿ ನಾವು ಗಿಡನ ಶಿಫ್ಟ್ ಮಾಡ್ತಾ ಇರ್ಬೋದು, ಆ ಥರ ಕೂಡ ಮಾಡ್ಕೊಳ್ಬಹುದು. ಸೊ ಒಂದಿನ ಪೂರ್ತಿ ಬಿಸಿಲಲ್ಲಿ ಇಡೋದ್ರಿಂದ ಗಿಡಕ್ಕೂ ಕೂಡ ಒಂದು ನ್ಯೂಟ್ರಿಷನ್ ಏನು ಬೇಕು ಬಿಸಿಲಿಂದ ಆ ಒಂದು ನ್ಯೂಟ್ರಿಷನ್ ಸಿಗುತ್ತೆ. ಸೊ ಇಂಡೋರಲ್ಲಿ ಇರೋವಂತಹ ಗಿಡಗಳಿಗೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕಬೇಕು, ವಾಟ್ರಿಂಗ್ನ ತುಂಬ ಜಾಸ್ತಿ ಮಾಡಬಾರ್ದು. ಸೊ ಜಾಸ್ತಿ ಮಾಡಿದಷ್ಟು ಗಿಡ ಕೊಳೆಯುತ್ತೆ, ಯಾಕಂದರೆ ಬಿಸಿಲಲ್ಲೂ ಕೂಡ ಇಟ್ಟಿರಲ್ಲ. ಸೊ ಜಾಸ್ತಿ ಹಾಕಿದಷ್ಟು ಗಿಡ ಕೊಳೆಯುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ನೀರನ್ನ ಹಾಕಬೇಕು. ಸೊ ವೀಕ್ಲಿ ಒನ್ಸ್ ಹೊರಗಡೆ ಇಟ್ಟಾಗಲೇ ಗಿಡಕ್ಕೆ ನೀರು ಹಾಕಿದ್ರೂ ಕೂಡ ಇಂಡೋರ್ ಗಿಡಗಳೇ ತುಂಬ ನಮಗೆ ಸಿಗುತ್ತೆ ನರ್ಸರಿಗಳಲ್ಲಿ. ಅದರಲ್ಲೂ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ ಅಂತಂದರೆ ಮನಿ ಪ್ಲ್ಯಾಂಟು. ಸೊ ನೀರಲ್ಲಿ ಕೂಡ ಈಸಿಯಾಗಿ ಗ್ರೋ ಮಾಡ್ಬೋದು, ಹಾಗೆ ಮಣ್ಣಲ್ಲಿನೂ ಕೂಡ ಈಸಿಯಾಗಿ ಗ್ರೋ ಮಾಡ್ಬೋದು. ಮನೆ ಒಳಗಡೆ ಇಟ್ಟರಂತೂ ಇನ್ನೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದರಲ್ಲೂ ನೀರಲ್ಲಿಟ್ಟಿರುವಂತಹ ಗಿಡಗಳಿದೆ ರೂಟ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನೇನು ಸಪ್ರೇಟಾಗಿ ಇದಕ್ಕೆ ಕೇರ್ ಅಥವಾ ಏನೂ ಕೂಡ ಇಲ್ಲ. ಸೊ ಜಸ್ಟ್ ನೀರು ಹಾಕಿ ಮನಿ ಪ್ಲ್ಯಾಂಟ್ ಹಾಕಿ ಇಟ್ಬಿಡ್ತೀನಿ. ಸೊ ವಾರಕ್ಕೆ ಒಂದ್ಸಲ ನೀರನ್ನ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನು ಮಾಡಲ್ಲ. ಈವನ್ ಬಿಸಿಲಿಗೂ ಕೂಡ ಏನೂ ಇಟ್ಟಿಲ್ಲ ನಾನು. ಬೆಳಕು ಚೆನ್ನಾಗಿ ಬರೋದ್ರಿಂದ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ರೋಡ್ಸ್ ತುಂಬ ಚೆನ್ನಾಗಿ ಬಂದರೆ ಸೊ ಗಿಡ ತುಂಬ ಚೆನ್ನಾಗಿ ಬರ್ತಿದೆ ಅಂತಲೇ ಅರ್ಥ. ಸೊ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ಎಲೆ ಎಲ್ಲ ಒಣಗ್ತಾ ಇರುತ್ತೆ, ಎಲ್ಲೋ ಆಗ್ತಾ ಇರುತ್ತೆ. ಆ ಲೀಫ್ ಎಲ್ಲನೂ ಕೂಡ ತೆಗೆದುಬಿಟ್ಟು ರೂಟ್ಸ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಆಮೇಲಿಂದ ನೀರೊಳಗಡೆ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ವಾರಕ್ಕೆ ಒಂದ್ಸಲ ಮಣ್ಣಲ್ಲಿರುವಂತಹ ಗಿಡಗಳನ್ನ ಹೊರಗಡೆ ಇಟ್ಟು ಅದಕ್ಕೂ ಕೂಡ ಒಂದು ಫರ್ಟಿಲೈಸರ್ನ ಹಾಕ್ಕೊಳ್ಬೋದು. ಸೊ ಇಂಡೋರ್ಗೆ ಬೆಸ್ಟ್ ಪ್ಲ್ಯಾಂಟ್ ಅಂತ ಅಂದರೆ ಮನಿ ಪ್ಲ್ಯಾಂಟು, ಝೀಝಿ ಪ್ಲ್ಯಾಂಟ್, ಹಾಗೆ ಸಿಂಗೋನಿಯಮ್, ಸ್ಪೈಡರ್ ಪ್ಲ್ಯಾಂಟ್, ಇದೆಲ್ಲನೂ ಕೂಡ ಮನೆ ಒಳಗಡೆನೆ ಗ್ರೋ ಮಾಡ್ಬೋದು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನನಗೆ ಕಿರಣ್ ಮಾಡಿಕೊಟ್ಟಿರೋಂತಹ ಲಾಸ್ಟ್ ವಿಡಿಯೋ ಯೂಟ್ಯೂಬ್ಗೆ ಅಂತ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಗಿಡದ ಬಗ್ಗೆ ಹೇಳಿರೋಂತಹ ಇನ್ಫಾರ್ಮೇಷನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.